ಜಯಿಸಬೇಕಾಗಿತ್ತು ಎಚ್ಚರ. ಮೈ ತುಂಬ ಎಚ್ಚರ ಇಟ್ಟುಕೊಂಡು ಈ ಕಾರ್ಯ ನಿರ್ವಹಿಸುತ್ತಿರುವ ನನಗೆ ನಿಮ್ಮಂತ ರಾಜಕೀಯ ದರ್ಪ ನನ್ನ ಮುಂದೆ ನಡೆಯುವುದಿಲ್ಲ ಸರ್. ನಿಮ್ಮಂತವರಿಗೆ ಹೆದರಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವಂತ ಭ್ರಷ್ಟ ಅಧಿಕಾರಿ ನಾನಲ್ಲ. ನಾನೊಬ್ಬ ನಿಷ್ಠಾವಂತ ಸರ್ಕಾರದ ಸೇವಕ. ಕಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ಕೆಟ್ಟದರಲ್ಲಿ ಸಾಗುವ ಅಧಿಕಾರಿ ತಾಳು. ಯಾರಲ್ಲಿ ಕಟ್ಟಿ ಹಾಕಲಿ ಅವನ. ಮಗನೇ ಗೌಡ, ಇಲ್ಲ ಈ ಚಾಟಿ ಹಡಿ ಆದರೆ ಸರ್ಕಾರದ ಕಣ್ಣಲ್ಲಿ ಮಣ್ಣು ಕರ್ತವ್ಯ ನಿಷ್ಠೆಯಲ್ಲಿ ಕೂಡ ಅಷ್ಟೇ ಯಶವಂತ. ಇನ್ನಂತ 5 ವರ್ಷ ತಮ್ಮ ಬರುವ ರಾಜಕಾರಣಿಯನ್ನು ನಾ ಎಷ್ಟು ಜನರನ್ನು ನೋಡಿದಿರಿ ಅಷ್ಟೇ. ಮಾಮ ಒಪ್ಪದಿದ್ದರೆ ಬಂದು ಎತ್ತಿಕೊಳ್ಳಿ ಪುಣ್ಯನ. ಆದರೆ ಮಾನವನ್ನು ಮಾರಿಕೊಳ್ಳುವ ಚೀಮಾರಿ ನಾನಲ್ಲ. ನೀನಾಗದಿದ್ರೆ ಈಗ ಸಹಿಸಿಕೊಳ್ಳೆ ಮಗನ. ಅಂತ ಈ ಬರಪ್ಪಣ್ಣ ಕೊಲ್ಲಾಕತ್ತೀಯ. ನಿನ್ನ ಗುಂಡಿಗೆ ಸಿಡಿಗುಂಡಾಗಿ ಈ ಗಂಡುಗಳಲ್ಲಿ ಸದಾ ಎತ್ತಿ ನಿಂತಿದೆ ಎಂಬುದನ್ನು ಮಾತ್ರ ನೀ ಮರೆಯಬೇಡ. ಚೆನ್ನೇಗೌಡ, ಈ ನಗರಕ್ಕೆ ನಾನೇ ಚಕ್ರವರ್ತಿ ಎಂದು ಇಂಥವನು ಕಟ್ಟಿ ಹೊಡಿತೇನೆ ಯಾಕೆ? ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರ್ಲೇ ಮಗನ? ಎಲ್ಲದಕ್ಕೂ ನಾನವರನ್ನು ಕತ್ತರಿಸಿ ಹೇಳುವ, ಅನ್ಯಾಯದ ಹೋರಾಟ ಮಾಡುವ ಈ ನಗರದ ನಾಯಕ, ಅರ್ಥಾರ್ಥ ಹೋರಾಟ ನ್ಯಾಯ ಸಮಿತಿ ಅಧ್ಯಕ್ಷ ಬಲಭೀಮ. ಬಲಭೀಮ ನಿನಗೇಕೆ ಬೇಕು ಹುಚ್ಚ ಈ ಗುಂಬುತನ? ಶಂಭುಲಿಂಗನ ಮೇಲೆ ಭಾರ ಹಾಕಿ ಅಂಬರಿಗಾಗಿ ಎಳೆದಾಡುವ ನೀನು ನನಗೆ ದುಃಖಾನಿತರ. ಸುಮ್ಮನೆ ನಿನ್ನ ಈ ಕೆಲಸಕ್ಕೆ ಕತ್ತರಿಸ್ಕೋಬೇಡ ನಿಂತಲೆ. ಸುಮ್ಮನೆ ಹೋಗ್ಬೇಡ. ಹಾಗೆ ಬಂದು ಸುಮ್ಮನೆ ಹೋಗ್ಲಿಕ್ಕೆ ಬಂದಿರೋ ಸೌಕಾರ ಆಯಿ ಬಲಭೀಮ. ತಲೆ ತೆಗೆದು ಮಗಳುವ ನಿಮ್ಮ ತಲೆ ತೆಗೆಯಲು ಬಂದಿದ್ದೇನೆ. ಮರ್ಯಾದೆಯಾಗಿ ಈತ ಬಿಡ್ತಿದ್ದಾರೆ. ತಿರುಗಿ ನಿನ್ನೆ ಸರಪಳಿಗೆ ಕಟ್ಟಿ ಒಡೆಯಬೇಕಾಗಿತ್ತು. ಈ ಭಾಗದ ಒಬ್ಬ ಶಾಸಕನಾದ ನನಗೆ ಒದಗಿನಿಂದ ಹೋಗಲಿದೆಯಾ ಮಗನೇ? ಈಗಲೇ ನಿನ್ನನ್ನು ಕಟ್ಟಿ ಹಾಕಿ ಒಟ್ಟು ಮೈ ಚರ್ಮ ಸುಲಿದು ಬಿಡ್ತೀನಿ. ಯಾರಲ್ಲಿ ಇಲ್ಲಿ ಯಾರಿಲ್ಲ ಸೌಕರ್ಯ. ಈ ನಿನ್ನ ಕೂಗಿ ಓಡಿ ಬರಲಿಕ್ಕೆ ಯಾರಿಲ್ಲ. ಓಡಿ ಆಡಿದ ಕಲ್ಯಾಣನು ಪಂಚಾಯತಿಯ ಕಂಬಕ್ಕೆ ಕಟ್ಟಿ ಬಂದಿದ್ದೇನೆ. ಭೀಮಾ ಭೀಮಾ ಬರೀ ಭೀಮನಲ್ಲ, ದ್ವಾಪಾರದಲ್ಲಿ ದುಶ್ಯಾಸನ ಕೀಚಕರ ಮೋಕ್ಷ ಸ್ಥಳ ಇದ್ದ ಭೀಮ. ಈಗ ಕಲಿಯುಗದ ನಿಮ್ಮಂತ ಕೀಚಕ ಬಿಸಿಲತ್ತ ಕುಡಿಯಲು ಕಾತರಿಸಿ ಓಡಿ ಬಂದ ಕಲಿಯುಗದ ಭೀಮ. ನನ್ನ ಮನೆಗೆ ಬಂದು ನನಗೆ ಹಾರಾಡ್ತೇನೆ ಕೊನೆ. ಮಾತಿಗೆ ಉತ್ತರ ನೀಡಲು ನನಗೆ ನಿನ್ನ ಮನೆ ಬೇಕು. ಅದರಲ್ಲಿ ನಿಮ್ಮ ಅಪ್ಪನಂದಿಕೆಯೂ ನನಗಿಲ್ಲ. ಸರ್ಕಾರ ನಿಗದಿಪಡಿಸಿದ ಮಾತನ್ನು ಬದಲಾಯಿಸಿ ನಿನ್ನ ಮನಸ್ಸಿಗೆ ಬಂದಾಗ ಬಿಲ್ಡಿಂಗ್ ಕಟ್ಟಿಸಿ ಸರ್ಕಾರದ ಪೂರೈಕೆ ತೆಗೆದುಕೊಳ್ಳಲಿಕ್ಕೆ ಅದೇನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ. ಅದಕ್ಕಾಗಿ ಈ ಅಧಿಕಾರಿ ಕಟ್ಟಿ ಹೊಡೆಯುವ ಅಧಿಕಾರವೂ ನಿನಗಿಲ್ಲ. ಮರ್ಯಾದೆಯಿಂದ ನೀನಿದು ಬಿಡುತ್ತಾರೆ ನಾವೇ ನಿಂತೆ ಕಚ್ಚಿಕೊಳ್ಳಬೇಕಾಗಿತ್ತು. ಎಚ್ಚರ, ನನಗೆ ಎಚ್ಚರ. ಭೀಮಾ, ಆ ಹಾವಿನ ಹಲ್ಲನ್ನೇ ಕಿತ್ತಿ ಅದನ್ನೇ ಆಟಾಡಿಸುವ ಈ ಹಾವಾಡಿಗ ನಾನಿರುವಾಗ ನನಗೆ ಎಚ್ಚರ ಹೇಳುವ ಬಡವ. ಚಂದ್ರೇಗೌಡ, ಚೆನ್ನಾಗಿದ್ದೇನೆಂದು ತಪ್ಪಿನಿಂದ
ಅಪ್ಪಳಿಸಿ ಹೇಳಿದರೆ ಈ ಬಡ ಒಂದು ಸಲತನ ಬಡತನ ಬೇಗಿನ ಹಿಡಿದು ಕಾಲ್ ಕೆದರಲಿಯಾಗಿ ನಿಂತರೆ ಪ್ರಾಣದಲ್ಲಿಯಾಗಿ ನಿಮ್ಮ ಪ್ರಾಣ ಕೈಲಾಸಕ್ಕೆ ಟ್ರಾನ್ಸ್ಫರ್ ಆಗಿತ್ತು. ನೆನಪಿರಲಿ. ನಮ್ಮ ಮನೆಗೆ ಬಂದು ನನಗೆ ಹಾರಾಡ್ತಲ್ಲೇ ಬಚ್ಚ ಈ ಕಚ್ಚಿನ ವೀರನೇ ಕಚ್ಚ ಅನ್ನುವ ಕೆಲಸವೇ ಗೊತ್ತಿಲ್ಲ. ಅತ್ತನೆಯ ಕಲ್ಲಾಗಿ ದ್ರೋಹ ಸಿಗುವ ನಿಮ್ಮಂತ ಕಸಾಯಿ ಕುಂಡಿಗಳ ಕೆನ್ನೆಗೆ ಅತ್ಯಂತ ಮಾತನಾಡಿಸಿ ಸತ್ಯದ ರೂಪದಲ್ಲಿರುವ ಗಂಡು ನಾನು ಈ ಯಶವಂತ ಹೇಳುವ ಮಾತನ್ನು ನಾನೇ ಹೇಳ್ತಾದ್ದೀನಿ ಕೇಳಿತ್ತು. ಸರ್ಕಾರದ ಆಯ್ಕೆಯ ಪ್ರಕಾರ ನೀವು ಸಮಾಧಾನ ಕಟ್ಟಿ ನಿಮ್ಮ ಹಣ ಮಂಜೂರು ತೆಗೆದುಕೊಳ್ಳಬೇಕು. ಅದನ್ನು ಬಿಟ್ಟು ನೀವು ನಿಮ್ಮ ರಾಜಕೀಯ ಮಾಡಿದರೆ ಅದಕ್ಕೆ ನಾನೂ ಸಿದ್ಧ. ಮಿಸ್ಟರ್ ಚಕ್ರವರ್ತಿ ಸಂಜೆಯ ನನ್ನ ಯಶವಂತನ ಕಂಡುಕೊಂಡು ಹೋಗುತ್ತದೆ. ನಿಮ್ಮನ್ನು ಯಾರಿಗಾದರೂ ಬಂದು ಬಿಡಿಸಿಕೊಳ್ಳುವ ತಾಕತ್ತಿದ್ದರೆ ಬಂದು ಬಿಡಿಸಿಕೊಳ್ಳಿ. ಹೋಗೋಣ. ನರೇಂದ್ರ, ಇವರನ್ನು ಹೀಗೆ ಬಿಟ್ಟರೆ ನಮ್ಮೆಲ್ಲರ ಕಥೆನ ಮುಗಿಸ್ತೇನ್ರಿ. ಅದಕ್ಕೆಲ್ಲ ಸಮಯ ನೋಡಿ ಇವನ ತಲೆ ತೆಗೆಯಲೇಬೇಕು. ಕಾಬರೆ ನಾ ಇಲ್ಲನ್ರಿ ಇಲ್ಲಿ ಅದಕ್ಕೊಂದು ಪ್ಲಾನ್ ಹಾಕೊಂಡ್ ಬರ್ರಿ, ಹೋಗಿ ಬರ್ರಿ. ನೀವು ಕಲಿಬಾರ್ದ್ರಿ ಅಪ್ಪ. 7 ಜನ್ಮಕ್ಕೂ ನವರಸ ಕೆಲಸ ಕಲಿಬಾರ್ದು. ಅಲ್ಲ, ಚಂದ್ರೇಗೌಡನ ಮನೆಯೊಳಗೆ ಕಾಲು ಇಟ್ಟಿನಿ ಒಂದ್ ಸೆಕೆಂಡ್ ಸಹಿತ ಹುಡುಗಿ ನೋಡ ಪುರ್ಸತ್ತಿಲ್ಲ. ಹಂಗಾಗ್ಬಿಟ್ಟೈತಿ ನನ್ನ ಬಾಳೆ. ಬೆಳಗ್ಗೆ 6 ಗಂಟೆಗೆ ರಂಗ ಅಂದ ಕೂಡ್ಲೇನೆ ಬೆಡ್ ಕಾಫಿ ಮಾಡಿಕೊಡ್ಬೇಕು. 8 ಗಂಟೆಗೆ ರಂಗ ಅಂದ ಕೂಡಲೇ ಸ್ನಾನ ಮಾಡಿಸ್ಬೇಕು. 9 ಗಂಟೆಗೆ ರಂಗ ಅಂದ ಕೂಡಲೇ ರೆಡಿ ಮಾಡ್ಕೊಡ್ಬೇಕು. 10 ಗಂಟೆಗೆ ರಂಗ ಅಂದ ಕೂಡಲೇ ಗಾಡಿ ಡ್ರೈವರ್ ಆಗಿ ವಿಧಾನಸೌಧ ಕರ್ಕೊಂಡು ಹೋಗ್ಬೇಕು. 2 ಗಂಟೆಗೆ ರಂಗ ಅಂದ ಕೂಡಲೇ ಊಟಕ್ಕೆ ರೆಡಿ ಮಾಡ್ಬೇಕು. ರಾತ್ರಿ 10 ಗಂಟೆಗೆ ರಂಗ ಅಂದ ಕೂಡಲೇ ಬೀರು, ಬ್ರ್ಯಾಂಡಿ, ಚಿಕನ್ ಫ್ರೈ ರೆಡಿ ಮಾಡ್ಕೊಡ್ಬೇಕು. ಇಂಥ ರೆಡಿ ನನ್ನ ಹಣೆ ಬಾರ ಒಂದು ಲೇಡಿ ಸ್ಟೆಪ್ನಿ ಇಲ್ಲಿ ನೋಡಿ ಇವತ್ತು. ಕಡ್ಡಿಯಿಂದ ಮುರಿದು ಎಡಕ್ಕೆ ತಿಕ್ಕಿಸ್ಕೊಂಡು ಮ್ಯಾಸಿ ಗಾಡಿ ಹತ್ತಿ ಕೇರಿ ಹನುಮಪ್ಪ ಹೋಗ್ಬೇಕಂತ ನನ್ನ ಮೈ. ಯಾಕ್ಲೇ ಮ್ಯಾಕ್ಸಿ, ಈಗ ನಿನ್ನ ಬಡ್ದು ಹೋದ್ರೆ ಹೇಳೋರಿಲ್ಲ ಸಾಕ್ಷಿ. ನಾನದ್ನಿ ಚಂದ್ರ ಚಕೋರಿ ಪಕ್ಷಿ. ಚಂದ್ರ ಚಕೋರಿ ಪಕ್ಷಿ ನೀ ಆಗ್ಬೇಡ. ನಾನು ಅದೀನಿ ಕೃಷ್ಣ ಮುರಾರಿ. ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬೇಡ ನೀ ಪರಾರಿ. ನೀನು ದೊಡ್ಡ ಸುಬೇದರ ಅಲ್ಲ. ನಮ್ಮಪ್ಪ ಇಂಥವ್ರನ್ನೆಲ್ಲ ಬಲ್ಲ. ನೀ ಅದಿದಿ ಬಾಯ್ ಮಾತಿನ ಮಲ್ಲ. ಸರಳ ದಾರಿ ಬಿಡ್ಲಿಲ್ಲ ಅಂದ್ರೆ ತಗೊಂಡ್ ಹೋಗಿದ್ದೀನಿ ನಿನಗೊಂದು ಕಲ್ಲ. ಕಲ್ಲ ನನ್ ಮುರಿಬೇಡ ನೀ ಅಲ್ಲ. ಅಂದ್ರೆ ಕೊಡ್ತೀನಿ ನಿನಗ ಸಿ ಬೆಲ್ಲ.
ನಾವಿನ್ನು ನವರಸ ತುಂಬಿದ ಮಲ್ಲ. ಯಾಕೋ ಹುಡುಗ ಅಲ್ಲ ದಿನ ಬಿಟ್ಟಿರ್ತಾರ ನಿಮ್ಮಂತ ನನಗ ರಗಡ ಸ್ವಲ್ಪ ಹೇಳ್ತಿರ್ಲಿ ನಿನ್ನ ಮಾತ್ನ್ಯಾಗ ನಮ್ಮ ಅಪ್ಪನ ಮುಂದೆ ಹೇಳಿದ್ರೆ ಹಾಕಿಸ್ತಾನ ನಿನ್ನ ಮುಗಿ ಮೋಡ. ಯಾವ ನಿಮ್ಮಪ್ಪ ಮಾವಿನ ಪಪ್ಪ ಅಂತ ಬದಿನ ಪಪ್ಪ. ನನ್ನ ಹೆಸರು ಕೇಳಿದ್ರ ಆಗ್ತಾನ ಅವ ಸಣ್ಣ ಚಿಪ್ಪ. ಅದನ್ನು ತೆಗೆದ್ಬೇಕೋ ಈ ನಿನ್ನ ತುಪ್ಪನ ಹಾಕ್ತೀನಿ ನಾನು ಒಂದು ದಂಡ. ನಮ್ಮಪ್ಪ ಅದನ್ನ ಬಾರಿ MLPA ಗುಂಡ ಅಕ್ಕತಿ ನಿನ್ನ ಬಾಳ ಬರೀ ಬಂಡ. ಅಬ್ಬಾ ಚಂದ್ರೇಗೌಡ್ರ ಪುಂಡ ಕಾರ್ಬಾರಿ ನಿಮ್ಮ ಅಪ್ಪನ. ನಿನ್ನ ಹೆಸರು ನನಗೆ ಗೊತ್ತಾತು. ಆ ನನ್ನ ಹೆಸರು ನಿಂಗೆ ಗುರ್ತಾಯ್ತು? ಅದಕ್ಕ ನನಗೆ ನವರಸ ಕಲಿ ನಾಯಕ ಅನ್ನೋದು. ಅಂದ್ರೆ ನೀನು ಅದೇ MLA ಚಂದ್ರೇಗೌಡರು ಬೇಡಿದ್ದಾಗ ಬೇಡಿದ್ದನ್ನು ಒದಗಿಸಿಕೊಡುವ ಕಾಮಧೇನು ಕಲ್ಪವೃಕ್ಷ ಅಂದ್ರ ನಾನೇ ಕಿಲಾಡಿ ರಂಗ. ಹೌದಿಲ್ಲ ರಂಗ ಗೌಡು ಮುರುಗಂಗ. ಈ ರಂಗನ ಸಂಗೀತ ನಾದದಲ್ಲಿ ನೀ ಶಿಲೆ ಬೇಲೂರು ಶಿಲ ಬಾಲಿಕೆಯಾಗಿ ನೀ ಕಾಲ್ಗೆಚ್ಚಿ ಕುಣಿಸಿದ್ರ ನುಡಿಸುವನು ಸರಿಗಮ ಪದನಿಸ ಸುಮದೇನು ಬಾರೆ ಬಾಮನಿ ಬಾಮನಿ ಬಾಲ ನರಗಿನಿ ಬಾಬಾ. ಹಾಗಾದ್ರೆ ಹೀಗೆ ಹೇಳ್ತೀಯ? ಹಿಂಗ ಹೆಂಗ ಹೇಳಿ ಕಳ್ಳಿ ಸಾಲ ನಿಂತ ಹಾಳು ಹೋಗೋದು ಹಳ್ಳಕ್ ಬರ್ತೀನಿ ನಡಿ ಅಂತ ಹೇಳಿದ್ರು ಆದ್ರೂ ನೀನು ಹಗಲೇ ಹಚ್ಚಿದ ಚಿಮುನಿ ನೀನಾದ ನನ್ನ ರಮಣಿ. ಅವ್ರ ಮತ್ತೆ ತರ ಮಾಡ್ತಿ ಬಡಿ ಒಂಬತ್ತ. ಏನು ಹುಡುಗ ಎಲ್ಲದ? ಹೌದಾ? ಅಲ್ಲೇ ಪ್ರಾಂತ್ಯ ಮತ್ತೆ